ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸೂಗಿ ಹೂವಿನಹಡಗಲಿ ತಾಲೂಕು ವಿಜಯನಗರ ಜಿಲ್ಲೆಯಲ್ಲಿ ದಿನಾಂಕ 6/3/2026 ಸಂಜೆ ಶಾಲಾ ಆವರಣದಲ್ಲಿ ಅದ್ದೂರಿಯಾಗಿ ಶಾಲಾ ವಾರ್ಷಿಕೋತ್ಸವ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀ ಜುಮ್ಮಪ್ಪನವರ್ ಮಲ್ಲಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಅದೇ ರೀತಿ ಎಸ್ಟಿಎಂಸಿ ಉಪಾಧ್ಯಕ್ಷರಾದ ಕೆಎಂ ದೀಪಾ ಉಪಸ್ಥಿತರಿದ್ದರು. ನೂತನ ಎಸ್ಟಿಎಂಸಿ ಸದಸ್ಯರು ಎಸ್ ಮಲ್ಲಿಕಾರ್ಜುನ್, ಎ ಲಕ್ಷ್ಮವ್ವ, ಎಂ ಸುರೇಶ್, ಬಿ ಮಂಗಳಾಕಿ, ಮಂಜಪ್ಪ, ರೇಣುಕಾ, ಮೌನೇಶ್, ಲಲಿತಾ, ದೊಡ್ಡಬಸಪ್ಪ, ಚೈತ್ರ, ಅಜ್ಜಪ್ಪ, ಹುಸೇನ್, ಬಿ ಮಲ್ಲಿನಾಥ್, ಕೊಟ್ರೇಶ್, ಶಾರದಾ ಭಾಗವಹಿಸಿದ್ದರು. ಎಸ್ಟಿಎಂಸಿ ಮಾಜಿ ಅಧ್ಯಕ್ಷರಾದ ಶ್ರೀ ಉತ್ತಂಗಿ ಮಹೇಶಪ್ಪನವರಿಗೆ ನೂತನ ಎಸ್ಟಿಎಂಸಿ ಸರ್ವ ಸದಸ್ಯರಿಗೆ ಸನ್ಮಾನಿಸಿದರು. ಅಡುಗೆ ಸಿಬ್ಬಂದಿಯವರಿಗೂ ಸನ್ಮಾನಿಸಿ ಶಾಲೆಯ ಸರ್ವ ಶಿಕ್ಷಕ ವೃಂದವನ್ನು ಸನ್ಮಾನ ಮಾಡಿದರು. ಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ವಿಶ್ವನಾಥ್ ಚಿಂತಿ ಇವರು ಪ್ರಾರ್ಥನೆ ಸಲ್ಲಿಸಿದರು. ಸಮಾಜ ವಿಜ್ಞಾನ ಶಿಕ್ಷಕರಾದ ಬಸವರಾಜ್ ಹಡಗಲಿ ಸ್ವಾಗತ ನೆರವೇರಿಸಿದರು. ಶಾಲೆಯ ಮುಖ್ಯ ಗುರುಗಳು ಶ್ರೀಮತಿ ವಿಜಯ್ ಪ್ರಾಸ್ತಾವಿಕ ನುಡಿ ನೆರವೇರಿಸಿದರು ಹಾಗೂ ಶ್ರೀ ಎಚ್ ಗುರುಪಾದಪ್ಪ ಶಿಕ್ಷಕರು ನಿರೂಪಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ ಕೆ ಮಂಜುನಾಥ್ ಉತ್ತಂಗಿ ಇವರು ಭಾಗವಹಿಸಿದ್ದರು. ವರದಿ ಮಂಜುನಾಥ್ ಕೆ ಉತ್ತಂಗಿ. ಶಾರದಾ ಪೂಜೆ 7ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ಶಾಲಾ ವಾರ್ಷಿಕೋತ್ಸವದ ಈ ಒಂದು ಸಮಾರಂಭದ ವೇದಿಕೆಯ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಸರ್ ಅವರು ಪ್ರಾರ್ಥನೆಯನ್ನ ನಡೆಸಿಕೊಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ವಿಷ್ಣು ಶಶಿಭರಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ. ಶಾರದಾ ಪೂಜೆ 7ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ಶಾಲಾ ವಾರ್ಷಿಕೋತ್ಸವದ ಈ ಒಂದು ಸಮಾರಂಭದ ವೇದಿಕೆಯ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಸರ್ ಅವರು ಪ್ರಾರ್ಥನೆಯನ್ನ ನಡೆಸಿಕೊಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ವಿಷ್ಣು ಶಶಿಭರಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ. ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬ ಡಿವಿಜಿಯವರ ಈ ಒಂದು ಕಗ್ಗವನ್ನು ನೆನೆಯುತ್ತಾ ಇವತ್ತು ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಗಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಎಸ್ಟಿಎಂಸಿ ಅವರ ಸಹಕಾರದಿಂದ, ಊರಿನವರ ಸಹಕಾರದಿಂದ ಅದ್ದೂರಿಯಾಗಿ ಇವತ್ತು ನಾವು ಶಾಲಾ ವಾರ್ಷಿಕೋತ್ಸವವನ್ನ ನಡೆಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಶಾಲೆಯ ನೂತನ ಎಸ್ಟಿಎಂಸಿ ಅಧ್ಯಕ್ಷರಾಗಿರುವಂತ ಶ್ರೀಯುತ ಜುಮ್ಮಪ್ಪನವರು ಮಲ್ಲಪ್ಪ ಇವರನ್ನ ಪುಷ್ಪ ಕೊಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ನೂತನ ಎಸ್ಟಿಎಂಸಿಯ ಉಪಾಧ್ಯಕ್ಷರಾಗಿರುವಂತ ಶ್ರೀಮತಿ ಕೆಎಂ ದೀಪಾ ಇವರನ್ನು ಕೂಡ ಪುಷ್ಪವನ್ನು ಕೊಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಶಾಲೆಯ ಮಾಜಿ ಎಸ್ಟಿಎಂಸಿ ಅಧ್ಯಕ್ಷರಾಗಿರುವಂತ ಶ್ರೀಯುತ ಮಹೇಶ್ ಉತ್ತಂಗಿ ಇವರನ್ನು ಕೂಡ ಪುಷ್ಪ ಕೊಡುವುದರ ಮೂಲಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ.
ನೂತನ ಎಸ್ಟಿಎಂಸಿಯ ಸದಸ್ಯರಾಗಿರುವಂತಹ ಕೆ ಲಕ್ಷ್ಮಮ್ಮ ಇವರನ್ನು ಕೂಡ ಪುಷ್ಪ ಕೊಡುವುದರ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಲಕ್ಷ್ಮಮ್ಮ ಇವರಿಗೆ ತುಂಬ ಹೃದಯದ ಸ್ವಾಗತ. ಅದೇ ರೀತಿ ಮತ್ತೋರ್ವ ಸದಸ್ಯರಾಗಿರುವಂತಹ ಮಾಳಗಿ ಸುರೇಶ್ ಇವರನ್ನು ಕೂಡ ಪುಷ್ಪ ಕೊಡುವುದರ ಮೂಲಕ ಸ್ವಾಗತವನ್ನ ಕೋರಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಕಡ್ಲಿಬಾಳ್ ಮಂಜಪ್ಪ ಇವರನ್ನು ಕೂಡ ಪುಷ್ಪ ಕೊಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಕಡ್ಲಿಬಾಳ್ ಮಂಜಪ್ಪಣ್ಣ ಇವರಿಗೆ ಪುಷ್ಪ ಕೊಡುವುದರ ಮೂಲಕ, ಅದೇ ರೀತಿ ಮತ್ತೋರ್ವ ಸದಸ್ಯರಾಗಿರುವಂತಹ ಈಡಿಗರ ರೇಣುಕಾ ಇವರನ್ನು ಕೂಡ ಪುಷ್ಪ ಕೊಡುವುದರ ಮೂಲಕ, ಅದೇ ರೀತಿ ನಂತರದಾಗಿ ಬಡಗೇರ್ ಮೋನೇಶ್ ಇವರನ್ನು ಕೂಡ ಪುಷ್ಪ ಕೊಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮತ್ತೋರ್ವ ಚಕ್ರಸಾಲಿ ಬಸಪ್ಪ ಇವರಿಗೂ ಕೂಡ ಪುಷ್ಪ ಕೊಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ. ಅದೇ ರೀತಿ ಮತ್ತೋರ್ವ ಸದಸ್ಯರಾಗಿರುವಂತಹ ಎಂ ಚೈತ್ರ ಇವರಿಗೂ ಕೂಡ ಪುಷ್ಪ ಕೊಡುವುದರ ಮೂಲಕ ಸ್ವಾಗತವನ್ನ, ಸದಸ್ಯರಾಗಿರುವಂತಹ ಪೂಜಾರಿ ಅಜ್ಜಪ್ಪ ಇವರಿಗೂ ಕೂಡ ಪುಷ್ಪ ಕೊಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಉತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮತ್ತೋರ್ವ ಎಸ್ಎಂಸಿ ಹಿಂದಿನ ಸದಸ್ಯರಾಗಿರುವಂತಹ ಹುಸೇನ್ ಬಿ ಇವರಿಗೂ ಕೂಡ ಪುಷ್ಪ ಕೊಡುವುದರ ಮೂಲಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅವರ ಯಜಮಾನ ಪತಿ ದೇವರ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿ ನಂತರದಾಗಿ ತಮ್ರಹಳ್ಳಿ ಮಲ್ಲಿನಾಥ್ ಇವರಿಗೂ ಕೂಡ ಪುಷ್ಪ ಕೊಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿ ಮತ್ತೋರ್ವ ಎಸ್ಟಿಎಂಸಿ ನೂತನ ಸದಸ್ಯರಾಗಿರುವಂತಹ ಶಿವಲೀಲಾ ಇವರಿಗೂ ಕೂಡ ಪುಷ್ಪ ಕೊಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿ ಮತ್ತೋರ್ವ ಸದಸ್ಯರಾಗಿರುವಂತಹ ಕೆ ಕೊಟ್ರೇಶ್ ಇವರಿಗೂ ಕೂಡ ಪುಷ್ಪ ಕೊಡುವುದರ ಮೂಲಕ ಸ್ವಾಗತವನ್ನ ಕೋರಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಶ್ರೀಮತಿ ಶಾರದಾ ಇವರಿಗೂ ಕೂಡ ಪುಷ್ಪ, ಅದೇ ರೀತಿ ಕೊಡುವುದರ ಮೂಲಕ ಸ್ವಾಗತವನ್ನ ಕೋರಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಎಸ್ಟಿಎಂಸಿಯ ನೂತನ ಸದಸ್ಯರಾಗಿರುವಂತಹ ಇವರಿಗೂ ಕೂಡ ಪುಷ್ಪವನ್ನು ಕೊಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಶಿಕ್ಷಕರಾಗಿರುವಂತಹ ಶ್ರೀಯುತ ಗಂಗೇಶ್ ಸರ್ ಇವರಿಗೆ ಪುಷ್ಪವನ್ನು ಕೊಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ಸಣ್ಣ ಶಾಲೆಗೆ ವರ್ಗಾವಣೆಯಾಗಿ ಹೋಗಿರುವಂತಹ ಶ್ರೀಮತಿ ಚಂದ್ರಮ್ಮ ಮೇಡಮ್ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಓಕೆ, ಈ ಒಂದು ಸ್ವಾಗತ ಇದು ಪ್ರಾಸ್ತಾವಿಕ ನಡೆಯನ್ನು ನೀಡಬೇಕಂತ ಕೇಳ್ಕೊಳ್ತಾರೆ. ಈ ಒಂದು ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಎಸ್ಟಿಎಂಸಿ ಅಧ್ಯಕ್ಷರೇ ಹಾಗೂ ಹುಡುಕಿನಲ್ಲಿರುವ ಸರ್ವ ಸದಸ್ಯರೇ ಹಾಗೂ ಪತ್ರಿಕೋದ್ಯಮಿಯವರೇ ಹಾಗೂ ನನ್ನ ನೆಚ್ಚಿನ ಗುರುವೃಂದವೇ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು, ವಂದನೆಗಳು. ಈ ಒಂದು ಸಮಾರಂಭದಲ್ಲಿ ಮುಖ್ಯವಾಗಿ ಹೇಳೋದೇನಪ್ಪಾ ಅಂತಂದ್ರೆ, ಈ ಶಾಲೆಯಲ್ಲಿ ಮಕ್ಕಳ ಆಗ್ತಾ ಇದೆ. ಯಾಕಂದ್ರೆ ಈ ಶಾಲೆ ಹೆಚ್ಚುವರಿಯಾಗಿ ಮಾಡಲ್ ಸ್ಕೂಲ್ ಇದೆ ಅಂತದ್ದು. ನಾನು ಬಂದಿದ್ದು ಫಸ್ಟ್ ಪ್ರಮೋಷನ್ ಇಲ್ಲಿಗೆ, ಕಡಿಮೆ ಆಗಿತ್ತು, ಮಕ್ಕಳ ಸಂಖ್ಯೆ ಕಡಿಮೆ ಆಗಿತ್ತು, ನಾನು ಬಂದೆ. ಇದು ಸೆಕೆಂಡ್ ಪ್ರಮೋಷನ್ ಇವತ್ತು. ಅದಕ್ಕೆ ನಿಮ್ಮ ಮಕ್ಕಳನ್ನು ತಪ್ಪದೆ ನಮ್ಮ ಶಾಲೆಗೆ ಎಲ್ಲರೂ ದಾಖಲೆ ಮಾಡಬೇಕು. ಈಗ ನಮ್ಮಲ್ಲಿ LKG UKG ಜೊತೆಗೆ 1ನೇ ತರಗತಿ ಇಂಗ್ಲಿಷ್ ಮೀಡಿಯಂ ಕೂಡ ಸ್ಟಾರ್ಟ್ ಆಗಿದೆ. ಮುಂದಿನ ವರ್ಷ 2ನೇ ತರಗತಿ ಇಂಗ್ಲಿಷ್ ಮೀಡಿಯಂ ಆಗುತ್ತೆ. ಈಗ ವರ್ಷದಿಂದ ವರ್ಷಕ್ಕೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗುತ್ತೆ. ನೀವೆಲ್ಲರೂ ಜೊತೆಗೆ ಎಸ್ಟಿಎಂಸಿ ಸದಸ್ಯರಾಗಿರ್ಬೋದು, ಎಲ್ಲರೂ ಒಗ್ಗೂಡಿ ನಮ್ಮ ಮಕ್ಕಳನ್ನ ಉತ್ತಮ ಒಂದು ಶಿಕ್ಷಣವನ್ನು ಕೊಡಿಸಕ ಸರ್ಕಾರಿ ಶಾಲೆಯನ್ನು ಉಳಿಸುವ ಒಂದು ಪ್ರಯತ್ನವನ್ನ ಈ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳು ವಿದಾಯ ಮಾಡ್ತೀನಿ.
ಹಾಗೆ ನಮ್ಮ ಅಡಿಗೆ ಸಿಬ್ಬಂದಿಯವರೊಂದಿಗೂ ನಮ್ಮ ಅಧ್ಯಕ್ಷರಿಗೆ ಒಂದು ಶಾಲ್ ನಮ್ಮ ಎಲ್ಲರಿಗೂ ಜೋರಾದ ಚಪ್ಪಾಳೆಯನ್ನು ನಮ್ಮ ಶ್ರೀಮತಿ ನಮ್ಮಮ್ಮ ಇವರ ಸ್ಮರಣಾರ್ಥವಾಗಿ ಶ್ರೀ ವೀರಭದ್ರೇಶ್ವರ ಟ್ರಾನ್ಸ್ಪೋರ್ಟ್ ಕೆ ಮಂಜುನಾಥ್ ಅವರು ಮತ್ತು ಒತ್ತಂಗಿ ಮಂಜುನಾಥ್ ಅವರು ಕಪಲಿ ಚಂದ್ರಪ್ಪ ಇವರು ಈ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವರಿಗೆ ದೇವರ ಆಯುರ್ವೇದವನ್ನು ಕೊಟ್ಟು ಈ ಒಂದು ಉತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಕ್ಕೆ ನಮ್ಮ ಶಾಲೆಯ ಒಂದು ಸಂಪೂರ್ಣ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಒತ್ತಂಗಿ ಮಹೇಶಪ್ಪರವರು ನಮ್ಮ ಶಾಲೆಯ ಮುಖ್ಯ ಗುರುಮಾತೆಯವರಿಗೆ ಸನ್ಮಾನವನ್ನ ನೀಡಲಿದ್ದಾರೆ. ಆ ಸನ್ಮಾನವನ್ನ ಸ್ವೀಕರಿಸಬೇಕಂತೇಳಿ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಕೃಷ್ಣನ್ನ ಅದನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತೇನೆ. Hey,